ಜೀವನ ನಡೆಸೋದೇ ಭಾಳ ಕಷ್ಟ ಆಗಿದೆ. ಅದರಿಂದ ಒಬ್ಬ ದಲಿತ ಕುಟುಂಬಕ್ಕೆ ಯಾವತ್ತೂ ಈ ಥರ ಆಗಬಾರ್ದಾಗಿತ್ತು ಅನ್ಯಾಯ. ಈ ಥರ ಪರಿಸ್ಥಿತಿ ಯಾರಿಗೂ ಇನ್ಯಾರಿಗೂ ಬರಬಾರ್ದು, ನಮ್ಮ ಶತ್ರುಗಳಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಅಷ್ಟು ಕಷ್ಟಪಟ್ಬಿಟ್ಟಿದ್ದೀವಿ. ಚಿಪ್ಪು ತೆಗೆದು ಹೊಟ್ಟೆಲಿ ಇಟ್ಟಿದ್ದಾರಂತೆ. ಇಲ್ಲಿ ಹೊಟ್ಟೆಲಿ ಇಟ್ಟಿದ್ದಾರೆ. 3 ತಿಂಗಳಾದಮೇಲೆ ಮತ್ತೆ ವಾಪಸ್ಸು ತಲೆಗೆ ಹಾಕ್ತಾರೆ. ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ, ಮಲ್ಲಿಗುಂಟೆ, ಕುದೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಸರ್, ನಿಮ್ಮ ಪಕ್ಕದಲ್ಲಿರೋರು ಯಾರು? ಯಾಕೆ ಈ ಪರಿಸ್ಥಿತಿ ಬಂದಿದೆ? ಸರ್, ಇವ್ರು ನಮ್ಮ ಅಣ್ಣ ಚಂದ್ರಕುಮಾರ್ ಅಂತ ಹೇಳಿ ಲಾಸ್ಟ್ ಮೂರು ತಿಂಗಳು ಮುಂಚೆ ಬಿದ್ದು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಬಿದ್ದು ಏಟ್ ಮಾಡಿಕೊಂಡ್ರು. ತಲೆಗೆ ತೀವ್ರವಾದ ಪೆಟ್ಟಾಗಿದೆ. ಅದು ಆಪ್ರೇಷನ್ ಆಗಿದೆ. ತಲೆಯಲ್ಲಿ ಚಿಪ್ಪು ತೆಗೆದು ಹೊಟ್ಟೆಲಿ ಇಟ್ಟಿದ್ದಾರೆ. 3 ತಿಂಗಳಾದಮೇಲೆ ಮತ್ತೆ ವಾಪಸ್ಸು ತಲೆಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಮಾತು ಏನು ಆಡ್ತಾಯಿಲ್ಲ, ಮಾತು ಮತ್ತು ಯಾರನ್ನ ಕಂಡುಹಿಡಿತಾ ಇಲ್ಲ. ಇವರು ಕುದೂರ್ಗೆ ಹೋಗ್ಬೇಕಾದ್ರೆ ಏನೇ ಒಂದು ಪ್ರತಿಯೊಂದು ಸಾಮಾನು ತರಬೇಕಂದ್ರೆ ಕುದೂರಿಗೆ ಹೋಗ್ಬೇಕಾದ್ರೆ 2 ವೀಲರಲ್ಲಿ ಆಲೇ ಟೈಮು ಒಂದು 7 ಗಂಟೆ ಟೈಮು, ಸಂಜೆ 7 ಗಂಟೆ ಟೈಮಲ್ಲಿ ಅದೇನು ಏನಾಯ್ತಾ ಗೊತ್ತಿಲ್ಲ, ಸಡನ್ನಾಗೆ ಬಿದ್ದಿದ್ದಾರೆ. ಯಾವ ಜಾಗದಲ್ಲಿ ಅಂತ ಹೇಳ್ಬೋದಾ? ನವಗ್ರಾಮ ಬಿಟ್ಟು ಸ್ವಲ್ಪ ಮುಂದೆ ಸಂತೆ ಸರ್ಕಲ್ ಬರುತ್ತಲ್ಲ, ಸೆಂಟ್ರು, ಆ ಸೆಂಟ್ರಲ್ಲಿ ಬಿದ್ದಿದ್ದಾರೆ. ರಸ್ತೆ ಮಧ್ಯಕ್ಕೆ ಬಿದ್ದಿರೋ ಇವರು? ರಸ್ತೆಯಿಂದ ಇವ್ರು ಬಿದ್ದಿರೋ ಫೋರ್ಸ್ಗೆ ಗಾಡಿ ತುಂಬ ಜಾರ್ಕೊಂಡು ಹೋಯ್ತಂತೆ. ನೋಡಿರೋರು ಹೇಳಿರೋದು, ತುಂಬ ಜಾರ್ಕೊಂಡು ಹೋಯ್ತು. ಯಾವ್ದೋ ಕಲ್ಗೋ ಏನೋ ಹೊಡೆದಿರ್ಬೇಕು ತಲೆ ಅಂತ ಹೇಳ್ತಾರೆ. ಆಮೇಲೆ ಏನಾಯ್ತು ಸರ್? ಅದಾದ್ಮೇಲೆ ಏನಾಯ್ತು? ಅದಾದಮೇಲೆ ನಮ್ಮ ಅಣ್ಣನ ಮಗ ಹೇಮಂತ್ ಅಂತ ಹೇಳಿ ಅವನು ಫೋನ್ ಮಾಡ್ದ. ಹಿಂಗೆ ಕರ್ಕೊಂಡು ಹಿಂಗೆ ನಿಮ್ಮಾನ್ಸಿಗೆ ಬನ್ನಿ, ಎಲ್ಲೂ ಹೋಗಬೇಡಿ, ಎಲ್ಲೂ ತೋರಿಸ್ಬೇಡಿ, ತಲೆಗೆ ಏಟಾಗಿದೆ ಅಂದರೆ ಡೈರೆಕ್ಟು ನಿಮ್ಮಾನ್ಸಿಗೆ ಬನ್ನಿ ಅಂತ ನಾನು ಹೇಳಿದೆ. ಸೀದಾ ಆಂಬುಲೆನ್ಸಲ್ಲಿ ನಿಮ್ಮಾನ್ಸ್ ಕರ್ಕೊಂಬಂದು ಅಷ್ಟಾಗಿ ನಾನು ಆಂಬುಲೆನ್ಸ್ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಅಲ್ಲೇ ಹಾಸ್ಪಿಟ್ಲ್ ಹತ್ರ ಹೋಗಿ ಎಲ್ಲ ಅಲ್ಲೇ ಅಡ್ಮಿಟ್ ಮಾಡಿ ಅಲ್ಲಿ ಇದು ಮಾಡಿದ್ರು ಸರ್, ಟ್ರೀಟ್ಮೆಂಟ್ ಮಾಡಿದ್ರು. ಏನು ಟ್ರೀಟ್ಮೆಂಟ್ ಕೊಟ್ಟರು ಸರ್? ಟ್ರೀಟ್ಮೆಂಟ್ ರಾತ್ರಿ ಬ್ಲಡ್ ಎಲ್ಲ ಫ್ಲಾಟ್ ಆಗಿತ್ತಂತೆ ತಲೆಯಲ್ಲಿ, ಎಲ್ಲ ರಿಮೂವ್ ಮಾಡಿಬಿಟ್ಟು ಸರ್ಜರಿ ಮಾಡಿ ಮತ್ತು ಅದೇನೋ ಚಿಪ್ಪು ತೆಗೆದು ಹೊಟ್ಟೆಲಿ ಇಟ್ಟಿದ್ದಾರಂತೆ. ಇಲ್ಲಿ ಹೊಟ್ಟೆಲಿ ಇಟ್ಟಿದ್ದಾರೆ. 3 ತಿಂಗಳಾದಮೇಲೆ ಮತ್ತೆ ವಾಪಸ್ಸು ತಲೆಗೆ ಹಾಕ್ತಾರೆ. ಆಮೇಲೆ ಟೈಮ್ ತೊಗೊಳುತ್ತೆ. ಡಾಕ್ಟ್ರ್ ಹೇಳಿರೋದು ಟೈಮ್ ತೊಗೊಳುತ್ತೆ, ನೋಡಬೇಕು, ಬುದ್ಧಿ ಬರುತ್ತೆ ಅಥವಾ ಬರ್ದೇ ಇರ್ಬೋದು ಅಂತಲೂ ಹೇಳಿದ್ದಾರೆ. ಏನಾದರೂ ಮೆದ್ಲಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಸ್ವಲ್ಪ ಕಷ್ಟ ಅಂತ ಹೇಳಿದ್ದಾರೆ. ನೋಡಬೇಕು ಸರ್. ಇವರು ಮುಂಚೆ ಏನು ಉದ್ಯೋಗ ಕೂಲಿ ಮಾಡ್ಕೊಂಡಿದ್ದ ಸರ್. ಏನು ಓದಿದ್ದಾರೆ ಸರ್? SLC ಓದಿದ್ದಾನೆ. ಸ್ವಂತ ಊರು ಇದೆ ಮಲ್ಲಿಗುಂಟೆ. ಸರ್, ನೀವು ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಮಾಡಿಸಿದ್ರಲ್ಲ, ಏನು ಖರ್ಚು ವೆಚ್ಚ ಬಂತು? ಯಾರಾದರೂ ಸಹಾಯ ಮಾಡಿದ್ರಾ? ಏನು ಕತೆ ಸರ್? ಇಲ್ಲಿವರೆಗೂ ಯಾರೂ ಸಹಾಯ ಮಾಡಿಲ್ಲ. ಎಲ್ಲ ನಮ್ಮ ಅಣ್ಣ ತಮ್ಮದಿರೇ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿವರೆಗೂ ಒಂದೂವರೆ ಲಕ್ಷ ಖರ್ಚಾಗಿದೆ ಸರ್. ಇದೇನೆಂದರೆ ಕುದೂರು ಸೋಲೂರು ರೋಡು ತುಂಬ ಹದಗೆಟ್ಟು ಹೋಗಿದೆ. ಯಾರೂ ಇದ್ರ ಬಗ್ಗೆ ಅಷ್ಟು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಇದಕ್ಕೆ ನೇರವಾದ ಉದಾಹರಣೆ ನಾವೇ ಇದ್ದೀವಿ. ನಮ್ಮ ಅಣ್ಣ ಹಿಂಗಾಗಿದ್ದಾನೆ. ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಈಗ ಕರ್ನಾಟಕದ ಜನತೆಯಲ್ಲಿ ಬೇಡ್ಕೊಳೋದೇನು ಅಂದರೆ, ಮುಂದಿನ ದಿನಗಳಲ್ಲಿ ತುಂಬ ಖರ್ಚಿದೆ. ಮತ್ತು ಹೆಂಡತಿ ಮಕ್ಕಳು ಇವನಿಗಿನ್ನ ತುಂಬ ಚಿಕ್ಕ ಏಜು, 1 ವರ್ಷದ ಮಗು ಒಂದಿದೆ, ಮತ್ತು 3 ವರ್ಷದ ಮಗು ಒಂದಿದೆ. ತುಂಬ ಹಣದ ಅವಶ್ಯಕತೆ ಇದೆ. ಕುದೂರು ಹಾಗೂ ಸುತ್ತಮುತ್ತಲಿನ ಜನತೆಯಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಮತ್ತು ಈ ಕರ್ನಾಟಕದ ಜನತೆಯಲ್ಲಿ ಬೇಡ್ಕೊಳ್ಳೋದೇನೆಂದರೆ, ತುಂಬ ಹಣದ ಅವಶ್ಯಕತೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಸಕರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಹಣದ ಸಹಾಯ ಮಾಡಬೇಕಾಗಿ ಕೋರಿಕೊಳ್ತೇವೆ. ನಮ್ಮ ಹೆಸರು ರೂಪಾ ಅಂತ. ಇವ್ರು ಬಂದು ನಮ್ಮ ಯಜಮಾನ್ರು ಚಂದ್ರಕುಮಾರ್ ಅಂತ ಅಂದ್ಬಿಟ್ಟು. ನಮಗೆ 1 ವರ್ಷದ ಮಗು ಇದೆ, 3 ವರ್ಷದ ಒಂದು ಮಗು ಇದೆ. ಇಲ್ಲಿ ಈ ಪ್ರಾಬ್ಲಮ್ ಎಲ್ಲ ನೋಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕಾರು ಕರ್ಕೊಂಡು ಹೋಗಿದ್ದಾರೆ. ಇದನ್ನು ನೋಡ್ಕೊಂಡು ಇವರು ನೋಡ್ಕೊಂಡು ನಮ್ಮ ಅತ್ತೆಯರು ಇದ್ದಾರೆ. ಇವರು ನನ್ನ ಭಾವ ಅವರು ವಾರಕ್ಕೊಂದ್ಸತಿ ಬಂದು ನೋಡ್ಕೊಂಡು ಹೋಗ್ತಾರೆ. ಎಲ್ಲ ಮನ್ಗಿತ್ತವಲೆ ಕೂತ್ಕೊಂಡಿತ್ತವಲೆ, ಎಲ್ಲ ರೀಸಸ್ಸು ಇದು ಎಲ್ಲ ಮಾಡ್ಕೊಳೋದು ತುಂಬ ಕಷ್ಟ ಆಗ್ತಿದೆ ನೋಡ್ಕೊಳಕ್ಕೆ. ಈಗ ಒಂದು ಆಪ್ರೇಷನ್ ಆಗಿದೆ. ಈಗ 3 ತಿಂಗಳಿಗೆ ಒಂದು ಆಪ್ರೇಷನ್ ಇದೆ. ಅದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಈಗ 1.5 ಲಕ್ಷ ತನಕ ಖರ್ಚು ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಅವ್ರ ಅಣ್ಣ ತಮ್ಮದಿರೇ ಅಡ್ಜಸ್ಟ್ ಮಾಡಿ ಹಾಕಿದ್ದಾರೆ. ಈಗ ತುಂಬ ಇನ್ನೂ ದುಡ್ಡು ಖರ್ಚು ಮಾಡೋದಿದೆ. ಅದು ಚುಪ್ಪು ಹೊಟ್ಟೆಲಿ ಹಾಕಿರೋದು ತಿರ್ಗಾ ತೆಗ್ದು ಮೈಂಡ್ಗೆ ಹಾಕ್ತಾರೆ. ಅದಕ್ಕೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ನಾನು ಕೇಳ್ಕೊಳೋದೇನೆಂದರೆ, ಕುದೂರು ನ್ಯೂಸ್ ಮೂಲಕ ಏನೇ ಇದಿದ್ರೂ
ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತೀವಿ. ನಮ್ಗೆ ಈ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು. ಇವರೇ ಆಧಾರ ಆಗಿದ್ದಿತ್ತು. ಇವಾಗ ಇವ್ರಿಗೆ ಈ ಥರ ಆಗೈತೆ, ನಮಗೆ ಏನು ಇವಾಗ ಆಧಾರ ಅಂತ ಅಂದ್ಬಿಟ್ಟು ಈ ಥರ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು. ನಮ್ಮ ಶತ್ರುಗಳಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಅಷ್ಟು ಕಷ್ಟಪಟ್ಬಿಟ್ಟಿದ್ದೀವಿ. ಆಚೆ ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಆ ಥರ ನೋಡ್ತಾಯಿದ್ರು, ತಂದಾಕ್ತಾಯಿದ್ರು. ಇವಾಗ ಈ ಥರ ಆಗ್ಬಿಟ್ಟಿದೆ ಇವ್ರಿಗೆ. ನಮ್ಮ ಪರಿಸ್ಥಿತಿ ಯಾರಿಗೂ ಈ ಥರ ಬೇರೆಯವ್ರಿಗೆ ಆಗಬಾರ್ದು. ನಮ್ಮ ಮನೆಯವ್ರಿಗೆ ಆ ಥರ ಆ ರೋಡಲ್ಲಿ ಪರಿಸ್ಥಿತಿ ಹದಗೆಟ್ಟು ಆ ಥರ ರೋಡ್ ಆಗೈತಲ್ಲ, ಅದು ರೋಡನ್ನ ಒಂದು ಸ್ವಲ್ಪ ಇದು ಮಾಡಬೇಕು, ರೆಡಿ ಮಾಡಬೇಕು. ಈ ನಮ್ಮ ಮನೆಯವ್ರಿಗೆ ಆಗಿರೋ ಥರ ಬೇರೆಯವ್ರಿಗೆ ಯಾರಿಗೂ ಆಗೋಕ್ಕೆ ಇದು ಮಾಡಬಾರ್ದು ಅಂತ ಕೇಳ್ಕೊತೀವಿ. ಯತೀಶ್ ಅಂತೇಳಿ ತೊರೂರಮ್ನಳ್ಳಿ, ಕುದುರೆಹುಳಿ ಮಾಗಡಿ ತಾಲೂಕು. ನಾನು ಹೇಳೋದೇನೆಂದರೆ, ಮಲ್ಲಿಗುಂಟೆ ಗ್ರಾಮದಲ್ಲಿ ರೀಸೆಂಟಾಗಿ 3 ತಿಂಗಳು ಮುಂಚೆ ನಾವು ಅಲ್ಲೋ ನೋಡ್ದೋ ಕಣ್ಣಲ್ಲಿ. ಆಂಧ್ರ ಸ್ಕೂಟರ್ ಬರ್ತಿದ್ದಂಗೆ ರಸ್ತೆ ಕೆಲ ಕಿತ್ತಿ ಹೋಗಿರೋದ್ರಿಂದ ಆಕಸ್ಮಿಕವಾಗಿ ಬಿದ್ದು ತಲೆಗೆ ಎಫೆಕ್ಟ್ ಆಗೋದೆ. ತಲೆಗೆ ಎಫೆಕ್ಟ್ ಆಗಿ ಪಾಪ ಅವ್ರ ಅಣ್ಣ ತಮ್ಮದಿರೆಲ್ಲ ತೋರಿಸಿದ್ರು ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು. ಅವ್ರ ಮೆಮೊರಿ ತೆಗ್ದು ಹೊಟ್ಟೆಯೊಳಗೆ ಇಕ್ಕಿರೋದ್ರಿಂದ ಭಾಳ ತೊಂದರೆ ಬೀಳ್ತಾವ್ರೆ. ಆ ಮಗು, ಆ ತಾಯಿ, ಇವ್ರ ಮಿಸ್ಸಸ್ 2 ಮಕ್ಕಳು ಚಿಕ್ಕವು. ಆ ಅಮ್ಮಂಗೂ ಪಾಪ ಭಾಳ ತೊಂದರೆ, ಜೀವನ ನಡೆಸೋದೇ ಭಾಳ ಕಷ್ಟ ಆಗಿದೆ. ಅದರಿಂದ ಒಬ್ಬ ದಲಿತ ಕುಟುಂಬಕ್ಕೆ ಯಾವತ್ತೂ ಈ ಥರ ಆಗಬಾರ್ದಾಗಿತ್ತು ಅನ್ಯಾಯ. ಅದಕ್ಕೆ ನಮ್ಮ ಮಾಗಡಿ ತಾಲೂಕಿನ ಶಾಸಕರಾದಂಥ ಎಸ್ ಬಾಲಣ್ಣನವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಲ್ಲರೂ ನಿಗಾವಹಿಸಿ ಇದಕ್ಕೆ ಆಪ್ರೇಷನ್ಗೆ ಸಹಕಾರ ಮಾಡಬೇಕಂತ ಕೇಳ್ತಿದ್ದೀವಿ. ಏನಂದರೆ, ಈ ಅಪ್ಪ ದಿನನಿತ್ಯ ಗಾರೆ ಕೆಲಸ ಮಾಡೋರು, ದಿನನಿತ್ಯ ಜೀವನ ಏನನ್ನ ಗೊತ್ತಿರಲ್ಲ ಆ ತಾಯಿಗೆ. ಇವತ್ತು ಪರಿಸ್ಥಿತಿ ನೋಡಿದ್ರೆ ಪಾಪ ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ಭಾಳ ಕಷ್ಟ ಐತೆ. ಮಗುಗೆ ಒಂದು 20 ತುಪ್ಪ ತಂದಿಕ್ಕೂ ಸಹ ದುಡಿಮೆ ಇಲ್ಲ. ಅದರಿಂದ ಹೆಚ್ಚಿನ ಸಹಾಯಕ್ಕೆ ಇಡೀ ನಮ್ಮ ಕರ್ನಾಟಕ ಜನತೆ ಸಹಾಯ ಮಾಡಬೇಕು. ಅವ್ರ ಆಪ್ರೇಷನ್ಗೆ ಸ್ವಲ್ಪ ಆದಷ್ಟು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಮ್ಮ ಕುದೂರು ನ್ಯೂಸ್ನಲ್ಲಿ ಕೇಳ್ಕೊಳ್ತಿದ್ದೀನಿ. ಹಾಗೂ ಈ ಕುದೂರು ಮತ್ತು ಸೋಲೂರು ರಸ್ತೆ ಭಾಳ ಸುಮಾರು ವರ್ಷದಿಂದಲೂ ಸಹ ಈ ಮಾಗಡಿ ನೆಲಮಂಗ್ಲಿಗೆ ಬರ್ತದೆ ಅಂತ ಆ ಶಾಸಕರು ಶ್ರೀನಿವಾಸರು, ಇಲ್ಲಿ ನಮ್ಮ ಮಾಗಡಿ ತಾಲೂಕವರು ನಮ್ಗೆ ಬರೋಲ್ಲ ಅಂತ ಎರಡೂ ಮಿಂಗಲಾಗಿ ಈ ರಸ್ತೆ ಭಾಳ ಕೆರೆ ಹಿಡಿದಿದೆ. ಅದಕ್ಕೆ ಈ ಶಾಸಕರು ಇಬ್ಬರು ಫೈಟ್ ಬೇಡ, ಈಗಾದರೂ ನೆಲಮಂಗ್ಲಕ್ಕೆ ತೊಗೊಂಡ್ರು ಸೋಲೂರು, ಈಗಾದರೂ ಹೆಚ್ಚಿನ ನಮ್ಮ ಮಾಗಡಿ ಶಾಸಕರಾದಂಥ ಎಸ್ ಬಾಲಣ್ಣನವರು ಈ ರಸ್ತೆಯನ್ನು ನಿಗಾವಹಿಸಿ ಈ ರಸ್ತೆ ಟಾರ್ ಹಾಕೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲಿ ನಾವು ಕೇಳೋದಷ್ಟೇ. ಇಲ್ಲ ಇನ್ನೇ ಕೆಲವರು ಇವ್ರಿಗಾಗಿದೆ ಮತ್ತು ತೀರಾ ಅಮಾಯಕರು ಇರ್ತಾರೆ ಅಂಥವ್ರಿಗೆಲ್ಲ, ಆದರೆ ಅವ್ರ ಜೀವನ ಕಳ್ಕೊಬೇಕಾ ಹೊರತು ಯಾವ ಅಧಿಕಾರಿಗೂ ಬಂದು ಸಹಾಯ ಮಾಡಲ್ಲ. ಇದೊಂದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡಬೇಕು. ನಮ್ಮಲ್ಲಿ ಕೇಳೋದಿಷ್ಟೇ, ನಿಗಾವಹಿಸಿ ನಮ್ಮ ಬಾಲಣ್ಣನವ್ರು ಬಂದು ಭೇಟಿ ನೀಡಿ ಇವ್ರು ನಿಗಾವಹಿಸ್ಬೇಕಂತ ಕೇಳ್ತಿದ್ದೀವಿ.